ಹೂತಿಟ್ಟಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಈಗ ಈ ಅಸ್ಥಿಪಂಜರಗಳು ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆಯಲ್ಲ, ಅದ್ಯಾರದ್ದು ಅನ್ನುವಂತ ಪ್ರಶ್ನೆ. ಅದರ ಜೊತೆಯಲ್ಲಿ ಸಾಕಷ್ಟು ಅನುಮಾನಗಳಿಗೂ ಕೂಡ ಕಾರಣ ಆಗ್ತಾ ಇದೆ. 11ನೇ ಪಾಯಿಂಟ್ ನಲ್ಲಿ ಸಿಕ್ಕಂತ ಅಸ್ಥಿಪಂಜರ ಹಾಗಾದ್ರೆ ಯಾರದ್ದು? ಬಂಗ್ಲೆಗುಡ್ಡದ ಮೇಲೆ ಸಿಕ್ಕಿರುವಂತಹ ಅಸ್ಥಿಪಂಜರದ ಬಗ್ಗೆ ಭಾರಿ ಚರ್ಚೆಗಳಾಗ್ತಾ ಇದೆ. ಯಾರದ್ದು ಹಾಗಾದ್ರೆ ಅನ್ನುವಂತ ಪ್ರಶ್ನೆ ಒಂದು ಕಡೆಯಲ್ಲಿ, ಮತ್ತೊಂದು ಕಡೆಯಲ್ಲಿ ಎಲ್ಲಾ ಗೌಪ್ಯತೆಗಳನ್ನ ಕಾಪಾಡಿಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಎಲ್ಲಾ ಕಡೆಗಳಲ್ಲಿ ಪರದೆಗಳನ್ನ ಕೂಡ ಹಾಕಲಾಗಿದೆ. ಈ ಸಿಕ್ಕಿರುವಂತ ಅಸ್ಥಿಪಂಜರದ ಬಗ್ಗೆ ಮುಕ್ಕಾಲು ಭಾಗ ಸಿಕ್ಕಿದೆ ಅನ್ನುವಂತ ಮಾಹಿತಿ. ಮುಕ್ಕಾಲು ಭಾಗ ಸಿಕ್ಕಿರುವಂತಹ ಅಸ್ಥಿಪಂಜರದ ಬಗ್ಗೆ ಈಗ ಚರ್ಚೆ. ಜಾಗ ಅಗೆಯಲಿಲ್ಲ, ಗುಂಡಿ ತೋಡಲಿಲ್ಲ, ಗುಡ್ಡದ ಮೇಲೆ ಅಸ್ಥಿಪಂಜರ ಸಿಕ್ಕಿದೆ. 11ನೇ ಜಾಗದ ಗುಡ್ಡದ ಮೇಲೆ ಎಸ್ಐಟಿಯನ್ನ ಅಧಿಕಾರಿಗಳನ್ನ ಈ ಅನಾಮಿಕ ವ್ಯಕ್ತಿ ಕರೆದೊಯ್ದಿದ್ದ. 11ನೇ ಪಾಯಿಂಟ್ ನಲ್ಲಿ ಉತ್ಖನನ ನಡೆಸಲಿಲ್ಲ ಎಸ್ಐಟಿ, ಹಾಗೆ ಸಿಕ್ಕಿದೆ ಅನ್ನುವಂತ ಚರ್ಚೆಗಳು ಈಗ ಬಹಳ ಅಲ್ಲಿ ನಡೀತಾ ಇದೆ. ಅದು ನಿಜವೇ ಆಗಿದ್ದಲ್ಲ ಹಾಗಾದ್ರೆ ಯಾರ್ದು ಅನ್ನುವಂತಹ ಪ್ರಶ್ನೆ. ಯಾವುದೇ ಪಾಯಿಂಟ್ ಅನ್ನ ಅಗೆಯದೆ ಸಿಕ್ಕಿರುವಂತಹ ಅಸ್ಥಿಪಂಜರ ಯಾರದ್ದು ಅನ್ನುವಂತ ಪ್ರಶ್ನೆ. ಗುಡ್ಡದ ಮೇಲೆ ಹೋಗ್ತಾ ಇದ್ದಂತೆ ಎಸ್ಐಟಿಗೆ ಒಂದು ಅಸ್ಥಿಪಂಜರ ಸಿಕ್ಕಿದೆ. ಗುಡ್ಡದ ಮೇಲಿನ ನೆಲದಲ್ಲಿ ಈ ಅಸ್ಥಿಪಂಜರ ಬಿದ್ದಿತ್ತು. ಅಸ್ಥಿಪಂಜರದ ಅವಶೇಷಗಳನ್ನ ಎಸ್ಐಟಿ ಈಗ ತನ್ನ ವಶಕ್ಕೆ ಪಡೆದಿದ್ದೆ. ಅದಲ್ಲಿ ಎಫ್ಎಸ್ಎಲ್ಗೂ ಕೂಡ ಕಳುಹಿಸಿರ್ತಾರೆ. ಇದರ ಮೇಲೆ ಸಾಕಷ್ಟು ಅನುಮಾನಗಳೀಗ ಮೂಡ್ತಾ ಇದೆ. ಜೊತೆಗೆ ಚರ್ಚೆಗಳು ಬಹಳ ಆಗ್ತಾ ಇದೆ. ಬಂಗ್ಲೆಗುಡ್ಡದ ಮೇಲೆ ಸಿಕ್ಕಿರುವಂತಹ ಅಸ್ಥಿಪಂಜರದ ಬಗ್ಗೆ ಈಗ ಅನುಮಾನಗಳು ಕಾಡ್ತಾ ಇದೆ. ಅಸ್ಥಿಪಂಜರವನ್ನ ವಶಕ್ಕೆ ಪಡೆಯುವ ಬಗ್ಗೆ ಎಸ್ಐಟಿಯಲ್ಲೇ ಒಂದಷ್ಟು ವಿರೋಧ. ಯಾಕಂದ್ರೆ ಅಗಿಲಿಲ್ಲ, ಮೇಲೆ ಬಿದ್ದಿದ್ದು ಯಾರಾದ್ರೂ ತಂದು ಹಾಕಿದ್ದಾಗಿದ್ರೆ ಅಥವಾ ಇನ್ನೇನಾದ್ರೂ ಆಗಿದ್ದಾಗಿದ್ರೆ ಅನ್ನುವಂತ ಚರ್ಚೆಗಳಾಗ್ತಾ ಇದೆ. ಅಗೆಯಲಿಲ್ಲ, ಗುಂಡಿ ತೋಡಲಿಲ್ಲ, ಗುಡ್ಡದ ಮೇಲೆ ಸಿಕ್ಕಿದೆ ಅಸ್ಥಿಪಂಜರ, ಯಾರ್ದು ಹಾಗಾದ್ರೆ ಅನ್ನುವಂತ ಪ್ರಶ್ನೆ. ಅದನ್ನ ವಶಕ್ಕೆ ಪಡಿಬೇಕಾ ಇಲ್ವಾ ಅನ್ನೋದ್ರ ಬಗ್ಗೆ ಎಸ್ಐಟಿಯಲ್ಲೇ ಒಂದು ರೀತಿಯ ಜಿಜ್ಞಾಸೆ. ಉತ್ಖನನ ಮಾಡದೆ ಸಿಕ್ಕಂತ ಅಸ್ಥಿಪಂಜರ ವಶಕ್ಕೆ ಎಸ್ಐಟಿ ಪಡಿಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ವಿರೋಧ ಇದೆ. ಅಪರಿಚಿತ ಶವ ಅಂತ ದಾಖಲಿಸೋದಕ್ಕೆ ಅಧಿಕಾರಿಗಳು ಈಗ ಸಲಹೆಯನ್ನ ಕೊಟ್ಟಿದ್ದಾರೆ. ಎಸ್ಐಟಿ ವಶಕ್ಕೆ ತೆಗೆದುಕೊಳ್ಳೋದಕ್ಕೆ ಹಿರಿಯ ಅಧಿಕಾರಿಗಳು ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಏನಾಗುತ್ತೆ ಅನ್ನುವಂತ ಪ್ರಶ್ನೆ. ಉತ್ಖನನ ಮಾಡದೆ ಸಿಕ್ಕಂತ ಅಸ್ಥಿಪಂಜರ ಅಂತ ಯುಟಿಆರ್ ದಾಖಲಿಸೋದಕ್ಕೆ ನಕಾರ ಬೇಡ ಅಂತ ಒಂದಷ್ಟು ಜನ ಹೇಳ್ತಾ ಇದ್ದಾರೆ. ಎಸ್ಐಟಿ ಅಧಿಕಾರಿಗಳು ಎಸ್ಐಟಿಯಿಂದಲೇ ತನಿಖೆ ನಡೆಸೋಣ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಯುಡಿಆರ್ ಮಾಡಿ ಸ್ಥಳೀಯ ಠಾಣೆಗೆ ಕೇಸನ್ನ ವರ್ಗಾಯಿಸೋಣ ಅನ್ನುವಂತ ವಿಚಾರಕ್ಕೂ ಕೂಡ ನಕಾರ ವ್ಯಕ್ತವಾಗ್ತಾ ಇದೆ. ಹಾಗಾದ್ರೆ ಏನ್ ಮಾಡ್ತಾರೆ? ಈ ಅಸ್ಥಿಪಂಜರ ಏನ್ ಸಿಕ್ಕಿದೆ ಅದರ ಬಗ್ಗೆ ತನಿಖೆ ಆಗುತ್ತಾ ಅಥವಾ ಅದನ್ನ ವರ್ಗಾವಣೆ ಮಾಡ್ತಾರಾ ಅನ್ನುವಂತ ಪ್ರಶ್ನೆ. ಹಿರಿಯ ಅಧಿಕಾರಿಯ ವಿರುದ್ಧ ಎಸ್ಐಟಿ ಟೀಮ್ ಈಗ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದೆ. ಹಿರಿಯ ಅಧಿಕಾರಿಯ ನಡೆಯ ಬಗ್ಗೆ ಎಸ್ಐಟಿ ಟೀಮ್ಗೆ ಹಾಗಾದ್ರೆ ಅನುಮಾನಗಳು ಮೂಡಿದ್ಯಾ ಅನ್ನುವಂತ ಪ್ರಶ್ನೆಗಳು ಈಗ ಕಾಡ್ತಾ ಇರೋದು. ಪ್ರಶ್ನೆಗಳು ಬಹಳಷ್ಟಿದೆ, ಅನುಮಾನಗಳು ಒಂದಷ್ಟು ಕಾಡ್ತಾ ಇದೆ. ಎಸ್ಐಟಿಯಲ್ಲೇ ವಿರೋಧಗಳು ವ್ಯಕ್ತವಾಗ್ತಾ ಇದೆ. ಇಲ್ಲಿ ಸಿಕ್ಕಿರುವಂತಹ ಅಸ್ಥಿಪಂಜರವನ್ನ ಯಾವ ರೀತಿಯಾಗಿ ತಗೊಳ್ಬೇಕು, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದರಲ್ಲೇ ಆಡ್ ಆನ್ ಮಾಡಿ ತನಿಖೆ ನಡೆಸಬೇಕಾ ಬೇಡವಾ ಅನ್ನುವಂತ ಪ್ರಶ್ನೆ. ಉತ್ಖನನ ಮಾಡದೆ ಸಿಕ್ಕಂತ ಅಸ್ಥಿಪಂಜರ ಅಂತ ಯುಡಿಆರ್ ದಾಖಲಿಸುವ ಬಗ್ಗೆ ಕೂಡ ಒಂದಷ್ಟು ಅನುಮಾನ. ಎಸ್ಐಟಿಯಿಂದನೇ ತನಿಖೆ ನಡೆಸೋಣ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಆದ್ರೆ ಯುಡಿಆರ್ ಮಾಡಿ ಸ್ಥಳೀಯ ಠಾಣೆಗೆ ಅದನ್ನ ವರ್ಗಾವಣೆ ಮಾಡೋದಕ್ಕೂ ನಕಾರ ವ್ಯಕ್ತಪಡಿಸಿದ್ದಾರೆ. ಉತ್ಖನನ ಮಾಡದೆ ಮೇಲೆ ಹೋದಂತಹ ಸಂದರ್ಭದಲ್ಲಿ ಗುಡ್ಡದ ಮೇಲೆ ಹೋದ್ರು, ಬಂಗ್ಲೆಗುಡ್ಡದಲ್ಲಿ ಸಿಕ್ಕಿರುವಂತಹ ಅಸ್ಥಿಪಂಜರ, ಇದನ್ನ ಏನ್ ಮಾಡಬೇಕು? ಇದೇ ಪ್ರಕರಣಕ್ಕೆ ಸೇರಿಸಿಕೊಂಡು ತನಿಖೆಯನ್ನ ಮುಂದುವರಿಸಬೇಕಾ ಅಥವಾ ಸ್ಥಳೀಯ ಠಾಣೆಗೆ ಇದನ್ನ ವರ್ಗಾವಣೆ ಮಾಡಬೇಕಾ? ಯುಡಿಆರ್ ದಾಖಲಿಸಿಕೊಂಡು ಸ್ಥಳೀಯ ಠಾಣೆಗೆ ವರ್ಗಾವಣೆ ಮಾಡಬೇಕಾ ಅನ್ನುವಂತ ಪ್ರಶ್ನೆಗಳು ಈಗ ಕಾಡ್ತಾ ಇದೆ. ಎಸ್ಐಟಿ ಅಧಿಕಾರಿಗಳ ಬಗ್ಗೆಯೂ ಕೂಡ ಒಂದಷ್ಟು ಅನುಮಾನಗಳು ಈಗ ಕಾಡುವಂತ ಆಗಿದೆ. ಈ ಪ್ರಕರಣದಿಂದ, ಈ ವಿಚಾರದಿಂದ ಈಗ ಸಿಕ್ಕಿರುವಂತಹ ಮೂಳೆ ಯಾರದ್ದು ಅನ್ನುವಂತ ಪ್ರಶ್ನೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು, ನೇರ ಸಂಪರ್ಕದಲ್ಲಿದ್ದಾರೆ. ನಾಗೇಂದ್ರ ಬಾಬು, ಈಗ ಸಿಗ್ತಾ ಇರುವಂತಹ ಮಾಹಿತಿ ಇದೆಯಲ್ಲ, ಇದು ನಿಜಕ್ಕೂ ಕೂಡ ದೊಡ್ಡ ಟ್ವಿಸ್ಟ್ ಅಂತ ಹೇಳ್ಬೋದು. ಬಂಗ್ಲೆಗುಡ್ಡದಲ್ಲಿ ಯಾವುದೇ ಭೂಮಿಯನ್ನ ಆಗಿರಲಿಲ್ಲ, ಹಾಗೆ ಸಿಕ್ಕಿರುವಂತಹ ಒಂದು ಅಸ್ಥಿಪಂಜರ. ಯುಡಿಆರ್ ದಾಖಲಿಸಿ ಠಾಣೆಗೆ ವರ್ಗಾವಣೆ ಆಗುತ್ತಾ ಈ ಕೇಸ್ ಅಥವಾ ಏನಾಗುತ್ತೆ ಅನ್ನುವಂತ ಪ್ರಶ್ನೆ. ಅದರ ಜೊತೆಲಿ ಎಸ್ಐಟಿ ಅಧಿಕಾರಿಗಳ ಮಧ್ಯೆ ಒಂದಷ್ಟು ಮನಸ್ತಾಪಗಳು ಅಥವಾ ಅನುಮಾನಗಳು ಕಾಡುವುದಕ್ಕೆ ಶುರುವಾಗಿದೆ. ಏನಾಗಬಹುದು ಹಾಗಾದ್ರೆ ಈ ಪ್ರಕರಣ ಅಥವಾ ಈ ವಿಚಾರ? ಏನ್ ಮಾಡ್ತಾರೆ ಎಸ್ಐಟಿ ಅಧಿಕಾರಿಗಳು?
ನೋಡಿ, ಇದೇ ಪ್ರಶ್ನೆ ಈಗ ಉದ್ಭವ ಆಗಿರುವಂತದ್ದು ಅಶ್ವಿನಿ. ಯಾಕೆಂತಂದ್ರೆ ನೋಡಿ, ಈಗ ದೂರುದಾರ ಕೊಟ್ಟಿರುವಂತಹ ದೂರನಲ್ಲಿ 15 ವರ್ಷಗಳ ಹಿಂದೆ 100 ಶವಗಳನ್ನ ಹೂತಿಟ್ಟಿದ್ದೀನಿ ಅನ್ನೋದು ಸ್ಪಷ್ಟವಾಗಿ ಆತ ದೂರಿನಲ್ಲಿ ಕೊಟ್ಟಿದ್ದ. ಹಾಗಾಗಿ ಆತ ತೋರಿಸಿದ 13 ಪಾಯಿಂಟ್ಗಳಲ್ಲಿ ಆ ಉತ್ಖನನ ಕಾರ್ಯವನ್ನ ಆರಂಭ ಮಾಡೋದಕ್ಕೆ ಎಸ್ಐಟಿ ತನಿಖಾ ತಂಡ ಶುರು ಮಾಡಿಕೊಂಡಿತ್ತು. ಅದೇ ರೀತಿಯಾಗಿ 10 ಪಾಯಿಂಟ್ಗಳಲ್ಲಿ ಯಾವುದೇ ರೀತಿಯಾದಂತಹ ಗೊಂದಲಗಳಿಲ್ಲದೆ ದೂರುದಾರನ ಸಕ್ಷಮದಲ್ಲಿ ಆತ ತೋರಿಸಿದ ಪಾಯಿಂಟ್ ನಲ್ಲಿ ಉತ್ಖನನ ಕಾರ್ಯ ಆರಂಭ ಆಗುತ್ತೆ, ಅದು ಮುಕ್ತಾಯ ಕೂಡಗೊಳ್ಳುತ್ತೆ. ಆದ್ರೆ 11ನೇ ಪಾಯಿಂಟ್ಗೆ, ಅಂದ್ರೆ ನಿನ್ನೆ ಬರ್ತಾರಲ್ಲ ಸೋಮವಾರ, ನಿನ್ನೆ 11ನೇ ಪಾಯಿಂಟ್ಗೆ ಬಂದಾಗ ಅಲ್ಲಿ ಉತ್ಖನನ ಮಾಡೋದಕ್ಕೆ ಅಂತ ಮುಂದಾದಾಗ ಆ ಮುಸುಕುದಾರಿ ವ್ಯಕ್ತಿ ಇಲ್ಲಿ ಈ ಒಂದು ಜಾಗದಲ್ಲಿ ಮಾಡೋದು ಬೇಡ, ಸ್ವಲ್ಪ ನನಗೆ ಕನ್ಫ್ಯೂಷನ್ ಆಗಿದೆ, ಹಾಗಾಗಿ ಬೇರೆ ಜಾಗಕ್ಕೆ ಹೋಗಿ ಮಾಡೋಣ, ಅಲ್ಲಿ ನಾನು ಅಂದ್ರೆ ಒಂದು ಎಸ್ಐಟಿ ನೋಡಿ ಅಶ್ವಿನಿ, ಎಸ್ಐಟಿ ಅಧಿಕಾರಿಗಳು ಕೇವಲ ಗುರುತು ಐಡೆಂಟಿಟಿಗೋಸ್ಕರ ಒಂದು ಜಾಗವನ್ನ ಪಾಯಿಂಟ್ ಮಾಡಿರ್ತಾರೆ. ಅದೇ ಜಾಗದಲ್ಲಿ ಉತ್ಖನನ ಮಾಡಬೇಕು ಅಂತ ಅದರ ಸುತ್ತಮುತ್ತಲೂ ಕೂಡ ಅವರು ಉತ್ಖನನ ಕಾರ್ಯವನ್ನ ಮಾಡಬಹುದು. ಅದಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಅಧಿಕಾರಿಗಳ ಬಳಿ ಅಧಿಕಾರ ಕೂಡ ಇರುತ್ತೆ. ಹಾಗಾಗಿ ಆತ ಇದೇ ಪಕ್ಕದಲ್ಲಿ ಅಂದ್ರೆ ಬಂಗ್ಲೆಗುಡ್ಡದ ಈ 11ನೇ ಪಾಯಿಂಟ್ ನ ಮೇಲ್ಭಾಗಕ್ಕೆ ಹೋಗೋಣ, ಅಲ್ಲಿ ನಾನು ಹೂತಿದ್ದೀನಿ, ಸ್ವಲ್ಪ ಕನ್ಫ್ಯೂಷನ್ ಇದೀನಿ ಅಂತೇಳಿ ಆ ಒಂದು ಜಾಗಕ್ಕೆ ಕರೆದುಕೊಂಡು ಹೋಗ್ತಾನಂತೆ. ಆ ಸಂದರ್ಭದಲ್ಲಿ ಅಲ್ಲೇ ಒಂದು ಮೇಲ್ಗಡೆ ಅಂದ್ರೆ ಆ ಒಂದು ಭೂಮಿಯ ಮೇಲೆ ಆ ಒಂದು ಅಸ್ಥಿ ಪಂಜರ ಪತ್ತೆ ಆಗಿದ್ದು, ಅದು ನೋಡಿ ನಾನೇ ಮಾಡಿದ್ದು ಅಂತ ಆತ ಹೇಳಿದ್ದಾನಂತೆ. ಹಾಗಾಗಿ ಆ ಒಂದು ಹಿನ್ನೆಲೆಯಲ್ಲಿ ಎಸ್ಐಟಿ ಅಧಿಕಾರಿಗಳು ಪ್ರಮುಖವಾಗಿ ಇದು ಮೇಲ್ಭಾಗದಲ್ಲೇ ಇದ್ದಂತ ಹಿನ್ನೆಲೆಯಲ್ಲಿ ಇದು ನಮಗೆ ಬರುತ್ತಾ ಅಥವಾ ಯುಡಿಆರ್ ಅಂತ ಮಾಡಿ ಲೋಕಲ್ ಸ್ಟೇಷನ್ಗೆ ಕೊಡಬೇಕಾ, ಈ ರೀತಿಯಾದಂತಹ ಗೊಂದಲಗಳು ಸೃಷ್ಟಿಯಾಗುತ್ತೆ. ಇದೇ ವಿಚಾರವಾಗಿ ಎಸ್ಐಟಿ ಅಧಿಕಾರಿಗಳು ಹಿರಿಯ ಅಧಿಕಾರಿಗಳ ಜೊತೆಯಲ್ಲಿ ಅಂದ್ರೆ ಹಿರಿಯ ಅಧಿಕಾರಿಯೊಬ್ಬರ ಸಾಕ್ಷಮದಲ್ಲಿ ಇದೆಲ್ಲಾ ಪ್ರಕ್ರಿಯೆ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ಅವರ ಸಜೆಷನ್ಗೆ ಮುಂದಾಗ್ತಾರೆ. ಅವರಿಗೆ ಇದರ ಬಗ್ಗೆ ಮನವರಿಕೆ ಮಾಡಿಕೊಡುವಂತಹ ಪ್ರಯತ್ನವನ್ನ ಎಸ್ಐಟಿ ಅಧಿಕಾರಿಗಳು ಮಾಡಿದ್ದಾರಂತೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಆದ್ರೆ ಹಿರಿಯ ಅಧಿಕಾರಿಗೆ ಪ್ರಶ್ನೆ ಮಾಡ್ತಾರೆ ಎಸ್ಐಟಿ ಅಧಿಕಾರಿಗಳು, ಇದನ್ನ ಸ್ಥಳೀಯ ಪೊಲೀಸ್ ಠಾಣೆಗೆ ವರ್ಗಾವಣೆ ಮಾಡಬೇಕಾ ಅಥವಾ ಇದು ನಮಗೆ ಬರೋದು ಬಹುತೇಕ ಯಾಕಂದ್ರೆ ಕಷ್ಟ ಆಗುತ್ತೆ, ಇದು ಎಸ್ಐಟಿ ಅಧೀನಕ್ಕೆ ಬರೋದಿಲ್ಲ ಅನ್ನೋ ಒಂದು ಮಾತನ್ನ ಎಸ್ಐಟಿ ಅಧಿಕಾರಿಗಳು ತಿಳಿಸುತ್ತಾರಂತೆ. ಹಾಗಾಗಿ ಆ ಒಂದು ಹಿನ್ನೆಲೆಯಲ್ಲಿ ಹಿರಿಯ ಅಧಿಕಾರಿ ಇಲ್ಲ, ಇದು ಆತನೇ ತೋರಿಸಿರುವಂತಹ ಹಿನ್ನೆಲೆಯಲ್ಲಿ ಇದನ್ನ ನೀವು ಸೀಸ್ ಮಾಡಲೇಬೇಕು, ನಿಮ್ಮ ವಶಕ್ಕೆ ತೆಗೆದುಕೊಳ್ಳಲೇಬೇಕು ಅಂತೇಳಿ ಸೂಚನೆ ಕೊಟ್ಟರಂತೆ. ಹಿರಿಯ ಅಧಿಕಾರಿನಿಯೊಬ್ಬರು ಕೊಟ್ಟಂತ ಸೂಚನೆ ಹಿನ್ನೆಲೆಯಲ್ಲಿ ಎಸ್ಐಟಿ ಅಧಿಕಾರಿಗಳು ಸ್ಥಳೀಯ ಪೊಲೀಸ್ ಠಾಣೆಗೆ ಕೊಡಬೇಕಾ ಬೇಡ ಅವರ ಅಧಿಕಾರಿಗಳಲ್ಲಿ ಒಂದಷ್ಟು ಚರ್ಚೆಯನ್ನು ಮಾಡಿ ನಂತರ ಹಿರಿಯ ಅಧಿಕಾರಿನಿಯೊಬ್ಬರು ಕೊಟ್ಟಂತ ಸೂಚನೆ ಹಿನ್ನೆಲೆ ಆ ಒಂದು ಅಲ್ಲಿ ಪತ್ತೆಯಾದಂತಹ ಅಸ್ಥಿ ಪಂಜರವನ್ನ ತಮ್ಮ ವಶಕ್ಕೆ ಪಡೆದುಕೊಂಡು ಅದನ್ನ ಸೀಸ್ ಅನ್ನ ಮಾಡಿ ಅದನ್ನ ತಗೊಂಡು ಹೋಗಿ ಲ್ಯಾಬ್ಗೆ ಕಳಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ತರದ ಒಂದು ಬೆಳವಣಿಗೆ ನಿನ್ನೆ ಇದೇ ಒಂದು ಬಂಗ್ಲಾಗುಡ್ಡದಲ್ಲಿ ನಡೆದಿದೆ. ಈ ತರದ ಒಂದು ಅಸ್ಥಿ ಪಂಜರ ಪತ್ತೆ ಆಗಿದೆ ಅನ್ನೋ ವಿಚಾರ ಗೊತ್ತಾಗ್ತಾ ಇದ್ದಂತೆ ನೋಡಿ ಅಶ್ವಿನಿ, ಸಾಮಾನ್ಯವಾಗಿ ನಾವು ಸ್ಥಳೀಯರಲ್ಲಿ ಇದರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ಪಡೆದುಕೊಳ್ಳುವಂತ ಕೆಲಸವನ್ನ ಮಾಡ್ತೀವಿ. ಇಲ್ಲಿ ಸ್ಥಳೀಯರನ್ನ ಮಾತಾಡಿಸುವಂತ ಪ್ರಯತ್ನವನ್ನ ಕೂಡ ಮಾಡಿದ್ವಿ. ಆಗ ಸ್ಥಳೀಯರು ತಿಳಿಸಿದ ಮಾಹಿತಿ ಪ್ರಕಾರ ಈ ಒಂದು ಬಂಗ್ಲಾಗುಡ್ಡದಲ್ಲಿ ಈಗ ನಿನ್ನೆ ಏನು ಒಂದು ಅಸ್ಥಿ ಪಂಜರ ಪತ್ತೆ ಆಗಿತ್ತು, ಅದೇ ಜಾಗದಲ್ಲಿ ಒಂದು 2 ವರ್ಷದ ಹಿಂದೆ ಒಬ್ಬ ವ್ಯಕ್ತಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದ ಅನ್ನೋದನ್ನ ಸ್ಥಳೀಯರು ಮಾಹಿತಿಯನ್ನ ಕೊಡ್ತಾ ಇದ್ರು. ಅದಕ್ಕೆ ಪೂರಕವಾಗುವಂತೆ ಏನು ಅಸ್ಥಿ ಪಂಜರ ಪತ್ತೆ ಆಗಿತ್ತು, ಅದೇ ಜಾಗದಲ್ಲಿ ಒಂದು ಹಗ್ಗ ಕೂಡ ಪತ್ತೆ ಆಗಿತ್ತು. ಹಾಗಾಗಿ ಎಲ್ಲೋ ಒಂದು ಕಡೆ ನಿನ್ನೆ ಸಿಕ್ಕಂತಹ ಅಸ್ಥಿ ಪಂಜರದ ವಿಚಾರವಾಗಿ ಸಾಕಷ್ಟು ಗೊಂದಲ ಇದೆ. ಆದ್ರೆ ಈಗಲೇ ಯಾವುದೇ ರೀತಿಯಾದ ಕನ್ಕ್ಲೂಷನ್ಗೆ ಬರೋದಕ್ಕೆ ಸಾಧ್ಯ ಇಲ್ಲ ಅಶ್ವಿನಿ. ಈ ಒಂದು ಲ್ಯಾಬ್ಗೆ ಕಳಿಸಿಕೊಡುವಂತ ಕೆಲಸವನ್ನ ಏನು ಎಸ್ಐಟಿ ಅಧಿಕಾರಿಗಳು ಮಾಡ್ತಾರೆ, ಅಲ್ಲಿಂದ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಆ ಒಂದು 11ನೇ ಪಾಯಿಂಟ್ ನ ಮೇಲ್ಭಾಗದಲ್ಲಿ ಬಂಗ್ಲಾಗುಡ್ಡದಲ್ಲಿ ನಿನ್ನೆ ಪತ್ತೆಯಾದಂತಹ ಅಸ್ಥಿ ಪಂಜರ ಎಷ್ಟು ವರ್ಷಗಳ ಹಿಂದೆ ಮೃತಪಟ್ಟಿರೋದು, ಜೊತೆಗೆ ಆತ ಏನಾಗಿತ್ತು ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ಗೊತ್ತಾಗ್ಬಿಡುತ್ತೆ. ನೋಡಿ, 2 ವರ್ಷದ ಹಿಂದಿನಿದ್ದ ಅಥವಾ 15 ವರ್ಷದ ಹಿಂದಿನದ್ದ ಅಥವಾ 30 ವರ್ಷಗಳ ಹಳೆಯದ್ದ ಅಂತೇಳಿ ಸ್ಪಷ್ಟವಾಗಿ ಲ್ಯಾಬ್ ನಲ್ಲಿ ಪರೀಕ್ಷೆಯನ್ನ ಮಾಡಿ ನಂತರ ಅವರೇ ವರದಿಯನ್ನ ಕೊಡ್ತಾರೆ. ಆದ್ರೆ ಸ್ಥಳೀಯರು ಹೇಳ್ತಿರೋ ಪ್ರಕಾರ ಇಲ್ಲ, ಇದೇ ಒಂದು ಜಾಗದಲ್ಲಿ 2 ವರ್ಷದ ಹಿಂದೆ ನಾವೇ ಕೂಡ ಕಣ್ಣಾರೆ ಕಂಡಿದ್ದೀವಿ, ಇದು ಯಾರೋ ಒಬ್ಬ ಆತ್ಮಹತ್ಯೆ ಮಾಡಿಕೊಂಡಂತಹ ವ್ಯಕ್ತಿಯದ್ದೇ, ಅವತ್ತು ನಾವು ಕಣ್ಣಾರೆ ಕಂಡಿದ್ದೇ ಇರಬಹುದು ಅಂತೇಳಿ ಸ್ಥಳೀಯ ಮಟ್ಟದಲ್ಲಿ ಚರ್ಚೆಗಳು ಕೂಡ ಆಗ್ತದೆ. ಸ್ಥಳೀಯರು ಕೂಡ ಅದನ್ನ ಆನ್ ಕ್ಯಾಮ್ರಾ ಹೇಳಿಕೆಯನ್ನ ಕೊಟ್ಟಿದ್ದಾರೆ, ಆದ್ರೆ ಬಿಹೈಂಡ್ ದ ಕ್ಯಾಮ್ರಾ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಹೀಗಾಗಿ ಈ ಒಂದು ವಿಚಾರವಾಗಿ ಸಾಕಷ್ಟು ಗೊಂದಲಗಳು ಸೃಷ್ಟಿಯಾಗಿದ್ದು, ಇದನ್ನ ಯಾವ ರೀತಿಯಾಗಿ ಕನ್ಕ್ಲೂಷನ್ ಮಾಡ್ತಾರೆ ಎಸ್ಐಟಿ ಅಧಿಕಾರಿಗಳು ಮುಂದಿನ ದಿನದಲ್ಲಿ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗಬೇಕು ಅಂತಂದ್ರೆ ಲ್ಯಾಬ್ ನಿಂದ ರಿಪೋರ್ಟ್ ಬರಬೇಕು. ನಿನ್ನೆ ಸಿಕ್ಕಿರುವಂತಹ ಅಸ್ಥಿ ಪಂಜರ 2 ವರ್ಷ ಹಿಂದೆ ಆತ್ಮಹತ್ಯೆ ಮಾಡಿಕೊಂಡಂತಹ ವ್ಯಕ್ತಿಯದ್ದೇನಾ ಅಥವಾ 15 ವರ್ಷಗಳ ಹಿಂದೆ ಈ ದೂರುದಾರ ಕೊಟ್ಟಂತಹ ಮಾಹಿತಿಯನ್ನು ಆಧರಿಸಿ ಹೂತಾಕಿರುವಂತಹ ಅಸ್ಥಿ ಪಂಜರ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗಬೇಕು ಅಂತಂದ್ರೆ ಲ್ಯಾಬ್ ರಿಪೋರ್ಟ್ ಬಂದ ಬಳಿಕ ಎಸ್ಐಟಿ ಅಧಿಕಾರಿಗಳು ಅದನ್ನ ಸ್ಪಷ್ಟವಾಗಿ ತಿಳಿಸಿದ ಬಳಿಕ ಮಾತ್ರ ಗೊತ್ತಾಗಲಿದೆ ಅಶ್ವಿನಿ. ನಾಗೇಂದ್ರ ಬಾಬು, ಇದರ ಜೊತೆಯಲ್ಲಿ ಈ ಎಸ್ಐಟಿ ಅಧಿಕಾರಿಗಳ ಮಧ್ಯದಲ್ಲೇ ಒಂದಷ್ಟು ವಿರೋಧಗಳು, ಜೊತೆಯಲ್ಲಿ ಜಿಜ್ಞಾಸೆ ಇರೋದ್ರಿಂದ
ಯಾರ ನಿಲುವು ಯಾವ ರೀತಿಯಾಗಿದೆ, ಜೊತೆಯಲ್ಲಿ ಎಸ್ಐಟಿ ಮುಖ್ಯಸ್ಥರ ನಿಲುವು ಹಾಗಾದ್ರೆ ಏನಿದೆ, ಅವರಿದ್ರ ಬಗ್ಗೆ ಹಾಗಾದ್ರೆ ಯಾವ ರೀತಿಯ ನಿಲುವನ್ನ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಾಳಿದ್ದಾರೆ ಅಂತ ಅದ್ರ ಬಗ್ಗೆ ಏನಾದ್ರೂ ಮಾಹಿತಿ ಇದೆಯಾ? ನೋಡಿ ಅಶ್ವಿನಿ ಕ್ಲಿಯರ್ ಆಗಿ ಹೇಳಬೇಕು ಅಂತಂದ್ರೆ ಎಸ್ಐಟಿ ಅಧಿಕಾರಿಗಳು ಇದು ಸರ್ಕಾರ ಫಾರ್ಮ್ ಮಾಡಿರುವಂತಹ ತನಿಖಾ ತಂಡ ಆಗಿರುವಂತ ಹಿನ್ನೆಲೆಯಲ್ಲಿ ಪ್ರತಿಯೊಂದು ಮಾಹಿತಿಯನ್ನ ಅವರು ತಮ್ಮ ಮೇಲಧಿಕಾರಿಗಳು ಅಂದ್ರೆ ಈಗ ಎಸ್ಐಟಿ ಮುಖ್ಯಸ್ಥರಾಗಿರುವಂತವರು IPS ಅಧಿಕಾರಿ ಪ್ರಣಬ್ ಮೊಹಂತಿ ಅವರು ಪ್ರತಿದಿನದ ರಿಪೋರ್ಟ್ ಅನ್ನ ಡಿಜಿ ಅಂಡ್ IGP ಅವರಿಗೆ ರವಾನೆ ಮಾಡ್ತಾರೆ. ಡಿಜಿ ಅಂಡ್ IGP ಗೃಹ ಇಲಾಖೆಯ ಜೊತೆಯಲ್ಲಿ ಇದರ ಒಂದು ಮಾಹಿತಿಯನ್ನ ಕೂಡ ಹಂಚಿಕೊಳ್ತಾರೆ. ಆದ್ರೆ ನೋಡಿ, ಎಲ್ಲಿ ಒಂದು ಪಾಯಿಂಟ್ ಅನ್ನ ಮಾಡಿರ್ತಾರಲ್ಲ, ಆ ಪಾಯಿಂಟ್ ಕೇವಲ ಒಂದು ಐಡೆಂಟಿಟಿ ಆಗಿ ಮಾತ್ರ ಇಟ್ಕೊಳ್ತಾರೆ. ಆ ಜಾಗದ ಸುತ್ತಮುತ್ತಲೂ ಕೂಡ ಅಗಿಯುವಂತಹ ಕೆಲಸವನ್ನ ಮಾಡ್ತಾರೆ. ನೋಡಿ, ಆರಂಭದ ದಿನದಲ್ಲಿ ಉತ್ಖನನ ಕಾರ್ಯ ಆರಂಭ ಆದಾಗ ಆತ ತೋರಿಸಿದ ಜಾಗದಲ್ಲಿ ಉತ್ಖನನ ಮಾಡಬೇಕು ಅಂದಾಗ ಅಲ್ಲಿ ಪತ್ತೆ ಆಗೋದಿಲ್ಲ. ಹಾಗಾಗಿ ಅಕ್ಕಪಕ್ಕದ ಜಾಗದಲ್ಲಿ ಅವರು ಉತ್ಖನನವನ್ನ ಮಾಡ್ತಾ ಹೋಗ್ತಾರೆ. ಹಾಗಾಗಿ ಹಂತ ಹಂತವಾಗಿ ಇವರು ಉತ್ಖನನ ಮಾಡ್ತಾ ಬರ್ತಾರೆ. 1, 2, 3 ಅಂತೇಳಿ ಈಗ ಸೀರಿಯಲ್ ಆಗಿ ಮಾಡ್ತಾ ಬರ್ತಿರುವಂತಹ ಎಸ್ಐಟಿ ಅಧಿಕಾರಿಗಳು ನಿನ್ನೆ 11ನೇ ಪಾಯಿಂಟ್ ನಲ್ಲಿ ಉತ್ಖನನ ಮಾಡಬೇಕಾಗಿತ್ತು. ಆದ್ರೆ ಯಾವುದೇ ಮಣ್ಣನ್ನ ಅಗಿಲಿಲ್ಲ, ಯಾವುದೇ ರೀತಿಯಂತಹ JCB ಮೂಲ ಸಹಾಯದಿಂದ ಅದನ್ನ ತೆಗೆಯುವಂತ ಕೆಲಸವನ್ನ ಮಾಡಲಿಲ್ಲ. ಅದನ್ನ ಹೊರತುಪಡಿಸಿ ಆತ ತೋರಿಸಿದ ಜಾಗದಿಂದಲೇ ಅಸ್ಥಿಪಂಜರವನ್ನ ವಶಕ್ಕೆ ಪಡೆದುಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಈ ವಿಚಾರವಾಗಿ ಯಾವ ರೀತಿಯಾಗಿ ಕನ್ಕ್ಲೂಷನ್ಗೆ ಎಸ್ಐಟಿ ಅಧಿಕಾರಿಗಳು ಬರ್ತಾರೆ ಅನ್ನೋದು ಬಹಳಷ್ಟು ಕುತೂಹಲ ಕೂಡ ಕೇಳಿಸ್ತಾ ಇದೆ. ಹಾಗಾಗಿ ಎಸ್ಐಟಿ ಅಧಿಕಾರಿಗಳು ಅವರು 11ನೇ ಪಾಯಿಂಟ್ ನ ಬಳಿಕ 12ನೇ ಪಾಯಿಂಟ್ಗೆ ಹೋಗ್ಬೇಕಾಗುತ್ತೆ, 12ನೇ ಪಾಯಿಂಟ್ ನ ಬಳಿಕ 13ನೇ ಪಾಯಿಂಟ್ಗೆ ಹೋಗ್ಬೇಕಾಗುತ್ತೆ. ಅದಾದ ಬಳಿಕವೂ ಕೂಡ ನಾನು ಇನ್ನೂ ಒಂದಷ್ಟು ಪಾಯಿಂಟ್ ಗಳನ್ನ ತೋರಿಸ್ತೀವಿ ಅಂತಂದಾಗ ಅದರಲ್ಲೂ ಕೂಡ ಅವರು ಹಿರಿಯ ಅಧಿಕಾರಿಗಳ ಒಂದು ಸಲಹೆಯನ್ನ ಪಡೆದುಕೊಂಡು ಅಲ್ಲೂ ಕೂಡ ಉತ್ಖನನ ಮಾಡುವಂತ ಕೆಲಸವನ್ನ ಎಸ್ಐಟಿ ತನಿಖಾ ತಂಡ ಮಾಡಲೇಬೇಕಾಗುತ್ತೆ. ಯಾಕಂದ್ರೆ ಈ ಒಂದು ವಿಚಾರವಾಗಿ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಈ ಪ್ರಕರಣ, ಈ ದೂರುದಾರ ಕೊಟ್ಟಿರುವಂತಹ ದೂರಿನಲ್ಲಿ ಎಷ್ಟು ಸತ್ಯ ಇದೆ, ಎಷ್ಟು ಉರುಳಿದೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾದಂತ ಚಿತ್ರಣ ಗೊತ್ತಾಗೋದು. ಸತ್ಯ